ಫೆಬ್ರವರಿ ಬೇಸಿಗೆಗೆ ಸ್ಯಾಂಡಲ್ವುಡ್ ಭಾರಿ ಸಿನಿ ಕಾಳಗವೊಂದಕ್ಕೆ ಸಜ್ಜಾಗಿ ನಿಂತಿದೆ. ಅದು 3 ಸ್ಟಾರ್ ನಟರ ಸಿನಿಮಾಗಳು ಬೇಸಿಗೆಗೆ ಮುಂಚೆಯೇ ಬೆವರಿಳಿಸಲು ತೆರೆಗೆ ಅಪ್ಪಳಿಸಲಿದ್ದು ಸಿನಿರಂಗದಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿವೆ. ಅಂದಹಾಗೆ ಆ 3 ಸಿನಿಮಾಗಳು ಒಂದರ ನಂತರ ಒಂದು ತೆರೆ ಕಾಣಲಿದ್ದು ಆ ಸ್ಟಾರ್ ನಟರ ಅಭಿಮಾನಿಗಳಲ್ಲಿ ಕೊಂಚ ನಿರಾಳತೆ ಮೂಡಿಸಿದೆ. ಆ 3 ಸ್ಟಾರ್ ನಟರ ಪೈಕಿ ಮೊದಲು ಸುದೀಪ್ ಅಭಿನಯದ ಹೆಬ್ಬುಲಿ ಚಿತ್ರ ತೆರೆಗೆ ಅಪ್ಪಳಿಸಲಿದ್ದು ಅದು ಫೆಬ್ರವರಿ 23ಕ್ಕೆ ತೆರೆ ಕಾಣಲಿದೆ. ಇದಾದ ನಂತರ ಪವರ್ ಸ್ಟಾರ್ ಪುನೀತ್ ಅಭಿನಯದ ರಾಜಕುಮಾರ ಚಿತ್ರಕ್ಕೆ ಗಾಂಧಿನಗರ ಕಾದು ಕುಳಿತಿದೆ. ರಾಜಕುಮಾರ ಸಿನಿಮಾವು ಪುನೀತ್ ಹುಟ್ಟುಹಬ್ಬವಾದ ಮಾರ್ಚ್ 23ರಂದು ತೆರೆಗೆ ಬರುವ ನಿರೀಕ್ಷೆ ಇದ್ದು ಕೊನೆ ಕ್ಷಣದಲ್ಲಿ ಸ್ವಲ್ಪ ಬದಲಾವಣೆ ಆಗಲೂಬಹುದು ಎಂಬ ಮಾಹಿತಿ ಚಿತ್ರತಂಡದಿಂದ ಹೊರಬಂದಿದೆ. ಇವೆರಡು ಚಿತ್ರ ತೆರೆ ಕಂಡ ಸ್ವಲ್ಪ ಅಂತರದಲ್ಲಿ ದರ್ಶನ್ ಚಕ್ರವರ್ತಿಯಾಗಿ ತೆರೆ ಮೇಲೆ ತನ್ನ ಖದರ್ ತೋರಿಸಲಿದ್ದಾರೆ. ಒಟ್ಟಾರೆಯಾಗಿ ಸುದೀಪ್ ಅಭಿನಯದ ಹೆಬ್ಬುಲಿ, ಪುನೀತ್ ಅಭಿನಯದ ರಾಜಕುಮಾರ ಮತ್ತು ದರ್ಶನ್ ಅಭಿನಯದ ಚಕ್ರವರ್ತಿ ಸಿನಿಮಾಗಳು ಒಂದರ ನಂತರ ಒಂದು ತೆರೆಗೆ ಬರಲಿದ್ದು ಸ್ಟಾರ್ ಅಭಿಮಾನಿಗಳು ತೆರೆ ಮೇಲೆ ತಮ್ಮ ನೆಚ್ಚಿನ ನಟರ ಬಿಗ್ ಸ್ಟಾರ್ ವಾರ್ ನೋಡಲು ಕಾತುರದಿಂದ ಕಾದು ಕುಳಿತಿದ್ದಾರೆ. ಇನ್ನೂ ಹೆಚ್ಚಿನ ಸಿನಿಮಾ ಸುದ್ದಿಗಳಿಗಾಗಿ ಸಿನಿ ಸರ್ಕಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.